ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಬಹಳ ಮುಖ್ಯ ಯಾಕೆ ಆಗಿದೆ ಅಂದರೆ ಅದು ಒಂದೇ ಒಂದು ಸ್ಥಳ, ಎಲ್ಲ ಜಾತಿ ಜನಾಂಗದವರು ಧರ್ಮದವರು ಒಟ್ಟಿಗೆ ಸೇರ್ತಕ್ಕಂಥ ಸ್ಥಳ ಆಗಿದೆ. ಜನರು ಏನಾದ್ರು ಸೇರಬಹುದಾಗಿರ್ತಕ್ಕಂಥ ಏಕ ಮಾತ್ರ ಸ್ಥಳ ಅಂದರೆ ಸರ್ಕಾರಿ ಶಾಲೆ ಆಗಿದೆ. ಒಂದು ದೇಶ ಒಂದು ಭಾಷೆ ಅಂತಕ್ಕಂಥ ಏನು ಮುನ್ನೆಲೆಗೆ ತರ್ತಾ ಇದ್ದಾರೆ, ಆ ಶಕ್ತಿಗಳ ಪ್ರಯತ್ನ ಕೂಡ ಸರ್ಕಾರಿ ಶಾಲೆಯನ್ನು ಮುಚ್ಚೋದ್ರ ಹಿಂದೆ ಇದೆ ಅಂತ ನನಗೆ ಗಾಢ ಅನುಮಾನ ಇದೆ. ಮಕ್ಕಳಿದ್ರೂ ಕೂಡ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತಕ್ಕಂಥ ಇದನ್ನು ನಾವು ಯಾವತ್ತೂ ಬಿಡಬಾರ್ದು ಅಂತ ಕನ್ನಡ ಅಸ್ಮಿತೆಯ ಕುರಿತು ಅವರ ಚಿಂತನೆಗಳನ್ನು ಆಧರಿಸಿ ಮಾಡಿರ್ತಕ್ಕಂಥ. ಅದರಲ್ಲಿ ವಿಶೇಷವಾಗಿ ಒಂದು ಸಂಘಟನೆಯನ್ನು ನಾನು ಅದರಲ್ಲಿ ಚರ್ಚೆಗೆ ತಗೊಂಡೆ. ಅದು ಟಿ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ನಾವೆಲ್ಲರೂ ಕೂಡ ಅವರ ಜೊತೆಗೆ ಇದ್ದೀವಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟವನ್ನು ಮುನ್ನಡೆಸೋಣ ಅಂತ ಹೇಳಿ ನಮಸ್ಕಾರ. ಬೆಳಗಿನಿಂದ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಎರಡು ಸಂಗತಿಗಳು ನಾನು ಭಾಳ ಸಂಕ್ಷಿಪ್ತವಾಗಿ ನನಗೆ ತುಂಬ ಕಾಡಿರ್ತಕ್ಕಂಥ ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮೆಲ್ಲರ ಹಾಗೆ ತುಂಬ ಜನರ ಹಾಗೆ ಹಳ್ಳಿಯಿಂದ ಬಂದವನು. ಈಗ ನಾವು ಸರ್ಕಾರಿ ಶಾಲೆಯ ಮುಚ್ಚಿ ಹೋಗೋದ್ರಿಂದ ಆಗ್ತಕ್ಕಂತಹ ಭಾಷೆಗೆ ಆಗ್ತಕ್ಕಂಥ ತೊಂದರೆಗಳನ್ನು, ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಹಲವರು ಚಿಂತಿಸಬಹುದಾದಂತೆ ಈಗ ಏನಾಗಿದೆ ಅಂದರೆ, ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಬಹಳ ಮುಖ್ಯ ಯಾಕೆ ಆಗಿದೆ ಅಂದರೆ ಅದು ಒಂದೇ ಒಂದು ಸ್ಥಳ, ಎಲ್ಲ ಜಾತಿ ಜನಾಂಗದವರು ಧರ್ಮದವರು ಒಟ್ಟಿಗೆ ಸೇರ್ತಕ್ಕಂಥ ಸ್ಥಳ ಆಗಿದೆ. ಮುಂಚೆ ಎಲ್ಲ ದೇವಸ್ಥಾನ ಮಸೀದಿ ಅಂದರೆ ಆ ಧರ್ಮದ ಆಚೆಗೆ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಇಡೀ ಗ್ರಾಮದ ಜನರು ಏನಾದ್ರು ಸೇರಬಹುದಾಗಿರ್ತಕ್ಕಂಥ ಏಕ ಮಾತ್ರ ಸ್ಥಳ ಅಂದರೆ ಸರ್ಕಾರಿ ಶಾಲೆ ಆಗಿದೆ. ಅಂದರೆ ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಇಂಗ್ಲೀಷ್ ಮೇಲಿನ ಅಭಿಮಾನ ಮತ್ತು ಉದ್ಯೋಗ ಅಷ್ಟು ಮಾತ್ರ ಅಲ್ಲದೆ, ಈಗ ಒಂದು ದೇಶ ಒಂದು ಭಾಷೆ ಅಂತಕ್ಕಂಥ ಏನು ಮುನ್ನೆಲೆಗೆ ತರ್ತಾ ಇದ್ದಾರೆ, ಆ ಶಕ್ತಿಗಳ ಪ್ರಯತ್ನ ಕೂಡ ಸರ್ಕಾರಿ ಶಾಲೆಯನ್ನು ಮುಚ್ಚೋದ್ರ ಹಿಂದೆ ಇದೆ ಅಂತ ನನಗೆ ಗಾಢ ಅನುಮಾನ ಇದೆ. ಯಾಕೆಂತಂದರೆ ನಮ್ಮ ಊರಿನಲ್ಲೇ ಸುಮಾರು ಒಂದು 15-20% ಜನ ಮುಸ್ಲಿಮರೆಲ್ಲ ಇದ್ದಾರೆ. ನಾನು ಗಮನಿಸಿದ ಹಾಗೆ ಅವರೆಲ್ಲರೂ ಸೇರೋದು ಶಾಲೆಯಲ್ಲಿ ಮಾತ್ರ. ನಮ್ಮ ಶಾಲೆಯಲ್ಲಿ ಏನಾದ್ರು ಮೀಟಿಂಗ್ ಆದರೆ ಬೇರೆ ಎಲ್ಲೂ ಸೇರ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ನಮ್ಮ ಮಕ್ಕಳು ಮತ್ತು ಅವರ ಉದ್ಯೋಗ, ಅದರ ಜೊತೆಗೆ ನಾವು ಸರ್ಕಾರಿ ಶಾಲೆಗಳನ್ನು ಯಾಕೆ ಉಳಿಸ್ಕೊಬೇಕು ಅಂತಂದರೆ, ಈ ಒಂದು ಬೆಳಗ್ಗೆ ನಿರಂಜನಾದ್ಯ ಸರ್ ಅವರು ಮಾತಾಡ್ತಾ ಹೇಳಿದ್ರು, ಇದು ಸಂವಿಧಾನದ ಬಾಗಿಲು ನಮ್ಮದು ಈ ಶಾಲೆ ಅಂತ. ಹಾಗಾಗಿ ಆ ಶಾಲೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂತ. ಈಗ ಈ KPS ಶಾಲೆ ಬಗ್ಗೆ ಬಂದಾಗ ನಾನು ಕೂಡ ಎಲ್ಲ ಚೆನ್ನಾಗಿರುತ್ತಲ್ಲ, ಎಲ್ಲ ಬಸ್ಗಳು ಕೊಡ್ತಾರೆ, ಎಲ್ಲ ಶಾಲೆಗಳಿರುತ್ತೆ, ಒಳ್ಳೆ ಮೈದಾನ ಕೊಡ್ತಾರೆ, ಅವರೆಲ್ಲ ಹೋಗ್ಬೋದಲ್ಲ ಅಂತ ಅಂದ್ಕೊಳ್ತಿದ್ದೆ. ಆದರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ KPS ಶಾಲೆ ಮತ್ತು ಇವತ್ತು ಬೆಳಗ್ಗೆ ಇನ್ನೊಂದು ಮಾಹಿತಿ ಕೊಟ್ಟರು, ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇದು ಭಾಳ ಅಪಾಯಕಾರಿ. ಎಟ್ ಎನಿ ಕಾಸ್ಟ್ ಏನು ಎರಡು ಮಕ್ಕಳಿದ್ರೂ ಕೂಡ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತಕ್ಕಂಥ ಇದನ್ನು ನಾವು ಯಾವತ್ತೂ ಬಿಡಬಾರ್ದು ಅಂತ. ಎರಡನೇ ಪಾಯಿಂಟ್ ಏನು ಅಂತಂದರೆ, ಈ ಅನುದಾನಿತ ಶಾಲೆಗಳ ಬಗ್ಗೆ ಚರ್ಚೆ ಆಯಿತು. ಅನುದಾನಿತ ರಹಿತ ಶಾಲೆಗಳನ್ನು ಆರಂಭ ಮಾಡಿದ್ದು 83ರಲ್ಲಿ. ಅದರ ಹಿನ್ನೆಲೆ ಏನು ಅಂತ. ಈಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ, ಯಾರು ಅನುದಾನ ರಹಿತ ಶಾಲಾ ಕಾಲೇಜುಗಳಿದ್ದಾವೆ ಅವ್ರು ನಮ್ಗೆ ಅನುದಾನ ಬೇಡ, ನಮ್ಮನ್ನು ಖಾಸಗಿ ಮಾಡಿ ಅಂತಕ್ಕಂಥ ಒಂದು ಮನವಿ ಕೊಟ್ಟು ಅವರೆಲ್ಲ ಅನುದಾನ ರಹಿತ ಆಗ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಸರ್ಕಾರದ ಎಲ್ಲ ಲಾಭ ತೊಗೊಂಡಿದ್ದಾರೆ ಅವರು. ಈಗ ಅವ್ರಿಗೇನೆಂದರೆ ತಮ್ಮ ನಿಯಂತ್ರಣಕ್ಕೆ ಪಡಿಬೇಕು, ಆಮೇಲೆ ಫ್ಯಾಕಲ್ಟಿನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಬೇಕು ಅಂತಕ್ಕಂಥದ್ದು ಅದನ್ನು ಮಾಡ್ತಾಯಿದ್ದಾರೆ. ಮೂರನೇದು, ನಾನು ಒಂದು ಸಂಶೋಧನೆಯನ್ನು ಮಾಡಿದೆ ಡಾಕ್ಟರ್ ಅಮ್ಮ ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ, ಕನ್ನಡ ವಿಚಾರ ಸಾಹಿತ್ಯದಲ್ಲಿ ಕನ್ನಡ ಅಸ್ಮಿತೆಯ ಹುಡುಕಾಟದ ನೆಲೆಗಳು ಅಂತ. ಅದು ಕುವೆಂಪು BMಶ್ರೀಯಿಂದ ಆರಂಭ ಆಗಿ ದೇವನೂರು ಮಹಾದೇವ ಅವರಿಗೆ 15 ಜನ ಪ್ರಾತಿನಿಧಿಕ ಕನ್ನಡದ ಸಾಹಿತಿಗಳು, ಚಿಂತಕರನ್ನು, ಅವರ ವಿಚಾರಧಾರೆಗಳನ್ನು, ಕನ್ನಡ ಅಸ್ಮಿತೆಯ ಕುರಿತು ಅವರ ಚಿಂತನೆಗಳನ್ನು ಆಧರಿಸಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ಸಂಘಟನೆಯನ್ನು ನಾನು ಅದರಲ್ಲಿ ಚರ್ಚೆಗೆ ತಗೊಂಡೆ. ಅದು ಟಿ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಸೊ ಅದರಲ್ಲಿ ಅವರು ಈ ಕಳೆದ 3 ದಶಕಗಳಿಂದ ಕನ್ನಡ ಭಾಷೆಗೆ, ಕನ್ನಡ ಅಸ್ಮಿತೆಗೆ ಹೋರಾಟದ ಮೂಲಕ ತುಂಬಿರ್ತಕ್ಕಂಥ ಶಕ್ತಿಗಳು,
ಅಥವಾ ಅವ್ರಿಗೆ ಬಂದಿರತಕ್ಕಂಥ ತೊಡಕುಗಳು, ಮಿತಿಗಳು, ಅದನ್ನೆಲ್ಲದನ್ನು ಕೂಡ ನಾನು ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ನನಗೆ ತುಂಬ ತೃಪ್ತಿ ಇದೆ. ಇವತ್ತು ಈಗ ನಾವೆಲ್ಲ ಮಾತಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ತುಂಬ ಗೌರವ ಮತ್ತು ಅವರ ಸಾಧನೆಗಳ ಬಗ್ಗೆ ಎಲ್ಲ ಇಟ್ಕೊಂಡ್ಬಿಟ್ಟೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೋ ಮಾತುಗಳ ನಡುವೆ ಎಲ್ಲೋ ಅದು ನಾವು ಸ್ವೀಕಾರ ಮಾಡೋದ್ರಲ್ಲಿ ಏನಾದ್ರು ಇದಾಗಿದೆ ಬಿಟ್ಟರೆ, ಉಳಿದ ಹಾಗೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ, ಅದು ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಿರೋದ್ರ ಬಗ್ಗೆ ತುಂಬ ಗೌರವ ಮತ್ತು ಹೆಮ್ಮೆ ಇದೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದೀವಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಹೋರಾಟವನ್ನು ಮುನ್ನಡೆಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.